ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಎಗ್ ಆಮ್ಲೆಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ದೊಡ್ಡ ಗ್ಲಾಸಲ್ಲಿ ನೀರು ತೊಗೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ನಾವು ಮೊಟ್ಟೆ ತಂದಾಗ ಅದನ್ನು ಪರೀಕ್ಷೆ ಮಾಡಬೇಕು. ಯಾಕಂತಂತಂದರೆ ಅದು ಮುಳುಗಿದ್ರೆ ಚೆನ್ನಾಗಿದೆ ಅಂತ, ಮುಳುಗಿಲ್ಲ ಅಂತಂದರೆ ಅದು ಚೆನ್ನಾಗಿಲ್ಲ ಅಂತ ನೋಡ್ಬೋದು. ಈಗ 1 ಗ್ಲಾಸ್ ನೀರಲ್ಲಿ ನಾನು ಮೊಟ್ಟೆ ಹಾಕಿದೆ, ಅದು ಫುಲ್ಲು ಮುಳುಗಿದೆ. ಆದ್ದರಿಂದ ಈ ಮೊಟ್ಟೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ಇನ್ನೂ ಒಂದು ಮೊಟ್ಟೆನ ನಾನು ಹಾಕ್ತಾಯಿದ್ದೀನಿ. ಅದು ನಮಗೆ ಕಂಪ್ಲೀಟಾಗಿ ಮುಳುಗಿದೆ ಅಂದರೆ ಹೋಗಿ ತಳಕ್ಕೆ ಹೋಗಿ ಕೂತ್ಕೊಂಡ್ರೆ ಅದು ಕಂಪ್ಲೀಟಾಗಿ ನಮಗೆ ಚೆನ್ನಾಗಿದೆ ಅಂತ. ಅಕಸ್ಮಾತ್ ಅದು ನೀರಿನ ಮೇಲೆ ತೇಲ್ತಾಯಿದ್ದು ಇಲ್ಲ ನೀರಿನ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ರೆ ಆ ಮೊಟ್ಟೆ ನಮಗೆ ಚೆನ್ನಾಗಿಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಆದ್ದರಿಂದ ನಾನು ಈಗ ಇದನ್ನು ತೋರಿಸ್ಕೊಟ್ಟೆ. ಮುಂದಕ್ಕೂ ಅಷ್ಟೇ ನಾವು ಯಾವತ್ತೇ ಆಗಲಿ ಮೊಟ್ಟೆ ತಂದರೆ ಫಸ್ಟು ಒಂದು ರೀತಿಲಿ ಅದನ್ನು ಚೆಕ್ ಮಾಡಿಕೊಂಡು ಆಮೇಲೆ ಅಡುಗೆಗೆ ಉಪಯೋಗಿಸಿ. ಈಗ ನಾನು ಇಲ್ಲಿ 2 ಮೊಟ್ಟೆ ತೊಗೊಂಡಿದ್ದೀನಿ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, 1 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಂದು ಬೌಲಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮೊಟ್ಟೆನ ಒಡೆದು ಅದೇ ಏನು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನೋ ಆ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಬಟ್ ನಾನು 2 ಮೊಟ್ಟೆಗೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡಿದ್ದೀನಿ. ನಾನು ಇಲ್ಲಿ 2 ಮೊಟ್ಟೆ ತೊಗೊಂಡಿದ್ದೀನಿ. ನೀವೇನಾದರೂ ಜಾಸ್ತಿ ಮಾಡ್ತೀನಿ ಅನ್ನೋದಾದರೆ ಆನಿಯನ್ ಎಲ್ಲ ಎಕ್ಸ್ಟ್ರಾ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಎಲ್ಲ ಜಾಸ್ತಿ ಹಾಕ್ಕೋಬೋದು. ಈರುಳ್ಳಿ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಆವಾಗ ಮಾಡ್ತಾಯಿದ್ವಿ, ಈಗೆಲ್ಲ ಕಡಿಮೆ ಆಗೋಗಿದೆ ಈ ರೀತಿಲಿ ಮಾಡೋದು. ನೆನಪಿರ್ಬೋದು ನಿಮಗೆಲ್ಲ. ಅವಾಗೆಲ್ಲ ನಾವು ಆಮ್ಲೆಟ್ ಅಂತಂದರೆ ಈರುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊತಾ ಇದ್ವಿ. ಈಗ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. 2 ಮೊಟ್ಟೆಗಲ್ವ, ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊತಾ ಇದ್ದೀನಿ ನಾನು. ಮತ್ತು ಸ್ವಲ್ಪ ಇಲ್ಲಿ ಟರ್ಮರಿಕ್ ಪೌಡ್ರನ್ನ ನಾನು ಹಾಕ್ಕೊತಾ ಇದ್ದೀನಿ, ಒಂದು ಪಿಂಚಷ್ಟು ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಸ್ವಲ್ಪ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಆಮ್ಲೆಟ್ ಹಾಕಿದಾಗ. ಈಗ ನಾನು ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಆ ಎಗ್ಗಲ್ಲಿ ಏನು ವೈಟ್ ಇರುತ್ತೋ ಆ ವೈಟು ಮತ್ತು ಯೆಲ್ಲೋ ಕಲರ್ ಎರಡೂ ಚೆನ್ನಾಗೇ ಮಿಕ್ಸ್ ಆಗಬೇಕು. ನಮ್ಗೆ ಆನಿಯನ್ ಜೊತೆ ಆಗಲಿ ಆ ಚಿಲ್ಲಿ ಜೊತೆ ಆಗಲಿ ಚೆನ್ನಾಗೇ ಮಿಕ್ಸ್ ಆದರೆ ನಮಗದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆಗ ನಾವು ಕಲಿಸ್ತಾನೆ ಗೊತ್ತಾಗುತ್ತೆ ಅದು ಎಗ್ ವೈಟು ಮತ್ತು ಯೆಲ್ಲೋ 3 ಮಿಕ್ಸ್ ಆಗಿದೆಯಾ ಇಲ್ವಾ ಅನ್ನೋದು ನಮ್ಗೆ ಕ್ಲೀನಾಗಿ ಗೊತ್ತಾಗೋಗ್ಬಿಡುತ್ತೆ. ಅದು ನೋಡಿಕೊಂಡು ನಾವು ಅದನ್ನು ರೆಡಿ ಮಾಡ್ಕೋಬೇಕು. ಈಗ ಅದು ರೆಡಿ ಆಗಿದೆ. ನಾನು ಗ್ಯಾಸ್ ಮೇಲೆ ತವ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಮತ್ತು ಈಗ ನಾನು ಆ ತವ ಮೇಲೆ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ನಾನು ಏನು ಕಲಸಿಟ್ಕೊಂಡಿದ್ನೋ ಎಗ್ಗು ಮತ್ತು ಆನಿಯನ್ ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನೋ ಅದನ್ನು ತವ ಮೇಲೆ ಹಾಕಿ ಅದನ್ನು ಹಾಗೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನಮಗಿಲ್ಲೇನು ಅದು ಚೌಟು ಅದೆಲ್ಲ ಏನು ಯೂಸ್ ಮಾಡಬೇಕಾಗಿಲ್ಲ, ಏನೂ ಇಲ್ಲ, ಹಾಗೇ ನಾವು ಯೂಸ್ ಮಾಡ್ಕೊಬೋದು ಅದನ್ನು. ಮತ್ತು ನಾನು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ 2 ನಿಮಿಷ ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೆ. ಎಣ್ಣೆ ಬೇಕು ಅಂತಂದರೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೇನೂ ತಿನ್ಬೋದು, ಚೆನ್ನಾಗಿರುತ್ತೆ. ಈಗ ಇದು ಆಗಿದೆ. ನಮಗೆ ಆಗಿದ್ಮೇಲೆ ನಾವು ಮತ್ತೆ ಇದನ್ನು ತಿರುಗಿಸ್ಕೊಬೇಕು. 2 ಕಡೆ ಬಾಯ್ಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಆನಿಯನ್ ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಆನಿಯನ್ನು ಅದು ಕ್ರಿಸ್ಪಿ ಥರ ಬರಬೇಕು. ನಿಮ್ಗೇನಾದರೂ ಕ್ರಿಸ್ಪಿ ಥರ ಬೇಕು ಅಂತಂದರೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ, ಇಲ್ಲ ಪರವಾಗಿಲ್ಲ ಸಾಫ್ಟಾಗಿದ್ರೂ ಓಕೆ ಅನ್ನೋದಾದರೆ ಎಷ್ಟು ಬೇಕೋ ಅಷ್ಟೇ ಹೆವಿ ಬಾಯ್ಲ್ ಬೇಡ. ಇದೆಲ್ಲ ಆವಾಗ ತುಂಬ ಮಾಡ್ತಾಯಿದ್ವಿ. ಇವಾಗೆಲ್ಲ ಫುಲ್ಲು ಪ್ಲೈನ್ ಆಮ್ಲೆಟ್ ಆಗೋಗಿದೆ ಮತ್ತು ಹಾಫ್ ಬಾಯ್ಲ್ ಆಗೋಗಿದೆ. ಮತ್ತು ಪೆಪ್ಪರ್ ಆಮ್ಲೆಟ್ ಅಂತ ಈ ರೀತಿಲಿ ಮಾಡ್ಕೊಂಬಿಡ್ತೀವಿ. ಆವಾಗೆಲ್ಲ ಆಮ್ಲೆಟ್ ಅಂತಂದರೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋದು, ಕಲಸೋದು, ಹಾಕ್ಕೊಂಡು ತಿನ್ಬಿಡೋದು. ಅದೆಲ್ಲ ಎಷ್ಟು ಟೇಸ್ಟ್ ಇದೆ ಅಂತಂದರೆ ಅಷ್ಟು ಟೇಸ್ಟ್ ಇದೆ. ನಾನು ಮತ್ತೆ ಅದನ್ನ ನೆನ್ಪು ಮಾಡಿಕೊಂಡು ತೋರಿಸ್ಬೇಕು ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲಿ ಟ್ರೈ ಮಾಡಿ. ಈಗ ನಾನು 1 ಆಮ್ಲೆಟ್ ತೆಗೆದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಆಮ್ಲೆಟಲ್ಲಿ ಉಳಿದಿರೋದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ, ಬಟ್ ಅದು ಸೈಡ್ಗೆ ಹೊಲ್ಟೋಗಿದೆ. ನೋಡ್ಬೋದು. ನಾನು ಇದಕ್ಕೂ ಎಣ್ಣೆ ಹಾಕ್ಕೊಂಡು ಪ್ಲೇಟ್ ಮುಚ್ಚಿಟ್ಕೊಂಡಿದ್ದೀನಿ. ಒಂದು 2 ನಿಮಿಷ ಅಷ್ಟೇ, ಅದು ಚೆನ್ನಾಗಿ ಬಾಯ್ಲಾಗಿ ಹೋಗುತ್ತೆ. ನಮಗೇನು ಜಾಸ್ತಿ ಬಾಯ್ಲ್ ಮಾಡಬೇಕು ಅಂತ ಏನಿಲ್ಲ. ನೋಡಿ ಫ್ರೆಂಡ್ಸ್, ಈಗ ರೆಡಿ ಆಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.